ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಾಯಂಕಾಲನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಇವಾಗ ಗಣೇಶ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಗೇಮ್ಸ್ ಇದೆ, ನಿನ್ನೆಯಿಂದನೇ ಗೇಮ್ಸ್ ಸ್ಟಾರ್ಟ್ ಆಗಿದೆಯಂತೆ. ನಾವು ಹೋಗಿರಲಿಲ್ಲ, ಅದಕ್ಕೆ ಇವತ್ತು ಗೇಮ್ಸ್ ಇದೆಯಲ್ಲ ಹೋಗ್ಬಿಟ್ಟು ಬರೋಣ ಅಂತಂದು ಇವಾಗ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಮಕ್ಕಳನ್ನೂ ರೆಡಿ ಮಾಡಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಏನೇನು ಗೇಮ್ಸ್ ಇದೆ ಅಂತಂದು ಹೇಳ್ತೀನಿ. ನಿನ್ನೆನೇ ಆಲ್ಮೋಸ್ಟ್ ಮುಗ್ದೋಗಿದೆ. ಇವತ್ತು ಒಂದು 2-3 ಗೇಮ್ಸ್ ಇರ್ಬೋದು ಅಷ್ಟೇ ಅಂತಂದು ಅಕ್ಕ ಒಬ್ಬರು ಫೋನ್ ಮಾಡಿದರು. ಸರಿ ಹೋಗಿ ಮಕ್ಳಿಗೂ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ, ನೋಡ್ಕೊಬರೋಣ ಅಂತಂದು ಹೇಳ್ಬಿಟ್ಟು ಇವಾಗ ರೆಡಿಯಾಗಿಬಿಟ್ಟಿದ್ದೀನಿ. ಅಂದರೆ ನಮ್ಮ ಊರ ಕಡೆ ನೋಡಿದ್ದೆ ಆ ಥರ ಗೇಮ್ಸ್ ಎಲ್ಲ, ಇಲ್ಲಿ ಇದೆ ಫಸ್ಟ್ ಟೈಮ್ ನಾನು ಕೇಳಿದ್ದು. ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ಆ ವ್ಲಾಗನ್ನು ಶೇರ್ ಮಾಡ್ತಾ ಹೋಗ್ತೀನಿ, ಮುಂದೆ ನೋಡ್ತಾ ಹೋಗಿ. ಹಾಗೆ ಹೊಸ್ದಾಗಿ ಯಾರನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಕಂಟಿನ್ಯೂ ಆಗುತ್ತೆ ಬ್ಲಾಗು. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಈಗಾಗಲೇ ಗೊತ್ತಿರುತ್ತೆ, ತಮ್ಮನೇಲಿ ನೋಡಿ ಅರ್ಥ ಆಗಿರುತ್ತೆ ಯಾವ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಇವಾಗ ನಿಶಾಂತನ ಬೇಗ ಕರ್ಕೊಬಂದು ಗಣೇಶ ಹತ್ರ ಹೋಗೋಣ ಅಂತ ಬೇಗ ಹೋಗ್ತಾ ಇದ್ದೀನಿ. ಅವನು ಎಲೆ ಕಿತ್ಕೊಂಡು ನೋಡಿ, ಊರ ಕಡೆ ಎಲ್ಲ ಈ ಮಾರಮ್ಮ ಹಬ್ಬದಲ್ಲೇ ಈ ಬೇವಿನ ಸೊಪ್ಪು ಕಿತ್ಕೊತಾರಲ್ಲ, ಕಿತ್ಕೊಂಡು ಅಂದರೆ ದೇವ್ರು ಬಂದಾಗ ಇಟ್ಕೊಂಡಿರ್ತಾರಲ್ಲ, ಅದು ನೋಡಿಬಿಟ್ಟಿದ್ದಾನೆ ಇವನು. ನಾನು ಈ ಸೊಪ್ಪು ಇಟ್ಕೊತೀನಿ, ನನ್ನ ದೇವರು ಅಂತಂದು ಹೇಳ್ಬಿಟ್ಟು ಇವಾಗ ಈ ಸೊಪ್ಪು ಇಟ್ಕೊಂಡಿದ್ದಾನೆ. ಸ್ಕೂಲ್ ಹತ್ರ ಬರೋಷ್ಟರಲ್ಲಿ ಆಗಲೇ ಸ್ವಲ್ಪ 5 ನಿಮಿಷ ಲೇಟಾಗೆ ಬಂದ್ವಿ. ಅಷ್ಟರಲ್ಲಿ ಮಕ್ಕಳನ್ನೆಲ್ಲ ಬಿಟ್ಟಿದ್ದರು. ನಿಶಾಂತನ ಹುಡುಕ್ತಾ ಇದ್ದೆ. ಅಂದರೆ ಇವ್ರ ಸೆಕ್ಷನ್ ಮಾತ್ರ UKG ಎಲ್ಲ ಬಿಟ್ಟಿದ್ದರು, ಇವ್ರ ಸೆಕ್ಷನ್ ಮಾತ್ರ ಲೇಟಾಗಿ ಬಿಟ್ಟಿದ್ದರು. ಅಂದರೆ ಫುಲ್ಲು ಇವ್ರ ಸೆಕ್ಷನ್ ಲೇಟೇ ಮತ್ತು ಲೇಟಾಗಿ ಬಿಟ್ಟಿದ್ದಾರೆ 5 ನಿಮಿಷ. ನಾನು 5 ನಿಮಿಷ ಲೇಟಾಗಿ ಬಂದಿದ್ದೆ. ಬಂದು ನೋಡಿದರೆ ನಾನು ಬಂದು 5 ನಿಮಿಷಕ್ಕೆ ಬಿಟ್ಟರು. ಇವನು ಹುಡುಕ್ತಾ ಇದ್ದೇನೆ ನಿಂತ್ಕೊಂಡು. ಅವ್ರವ್ರ ಪೇರೆಂಟ್ಸು ಅವ್ರವ್ರ ಮಕ್ಕಳನ್ನ ಹುಡುಕ್ತಾ ಇದ್ದಾರೆ. ಅಂದರೆ ಎಲ್ಲರೂ ಒಂದೇ ಥರ ಇರ್ತಾರಲ್ಲ, ಗೊತ್ತೇ ಆಗಲ್ಲ, ಅವ್ರು ಎದ್ದು ಬರೋವರೆಗೂ ಗೊತ್ತಾಗಲ್ಲ. ನೋಡಿ UKG ಮಾತ್ರ ಇದೆ, LKGದೆಲ್ಲ ಹೋಗ್ತಾ ಇದೆ. UKGದು ಇನ್ನೂ ಬಿಟ್ಟಿಲ್ಲ. 5 ನಿಮಿಷ ಲೇಟಾಗಿ ಬಿಡ್ತೀವಿ ಅಂತಂದು ಅಂದರು. ಮೆಸೇಜ್ ಹಾಕಿದ್ವಲ್ಲ ಅಂದರು, ಮೆಸೇಜ್ ಹಾಕಿಲ್ಲ ಅಂತಂದು ಸಾಯಂಕಾಲ ಮನೆಗೆ ಬಂದುಬಿಟ್ಟು ಗಣೇಶ ನೋಡೋಕೆ ಹೋಗೋಣ ಅಂದ್ಕೊಂಡ್ವಿ. ಇನ್ನು ಗಣೇಶ ಹತ್ರ ರಂಗೋಲಿ ಏನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ, ಮನೆಗೆ ಬರ್ರಿ ಅಂತಂದು ಇವ್ರು ನಮ್ಮ ಫ್ರೆಂಡ್ ಮನೆಗೆ ಕರ್ಕೊಂಡೋಗಿ ಬಜ್ಜಿ ಬೋಂಡ ತರಿಸಿದ್ದಾರೆ. ಬಜ್ಜಿ ಬೋಂಡ ಮತ್ತು ಚಹಾ ಕೊಟ್ಟರು. ಅದನ್ನೇ ತಿನ್ಕೋ ಅಂತ ಮಾತಾಡ್ತಾ ಇದ್ವಿ. ಸುಮ್ಮನೆ ಬಂದುಬಿಟ್ಟು ನಿಮಗೆ ಎಕ್ಸ್ಟ್ರಾ ಕೆಲಸ ಕೊಟ್ವಿ ಅಂತಂದು. ಇಲ್ಲ ಪರವಾಗಿಲ್ಲ ಅಂತಂದು. ಅಂದರೆ ನಾವು ಹೋಗ್ತಾ ಆನ್ ದ ವೇ ರೋಡಲ್ಲೇ ಇದ್ದಾರೆ ಇವ್ರು ನಮ್ಮ ಫ್ರೆಂಡು. ಅಂದರೆ ಬರ್ತ್ಡೇ ವ್ಲಾಗ್ ನೋಡಿರ್ತೀರಲ್ಲ, ಅವ್ರ ಮನೆಗೆ ಬಂದಿರೋದು. ಅಂದರೆ ಅವ್ರ ಹಸ್ಬೆಂಡು ಮನೆಗೆ ಬರ್ರಿ ಅಂತಂದರು. ಇನ್ನೇನು ಬಂದಿದ್ದೀವಲ್ಲ, ಇನ್ನೇನು ಮನೆಗೆ ವಾಪಸ್ ಹೋಗೋದು. ಇನ್ನು ಅರ್ಧ ಗಂಟೆ 5 ನಿಮಿಷ ಮಾತಾಡ್ಕೊಂಡು ಹೋದ್ರೆ ಆಯಿತು ಅಂದ್ಕೊಂಡೆ. ಅಷ್ಟರಲ್ಲಿ ಆ ಹೆಣ್ಣ ಮನೆಗೆ ಕಳಿಸ್ಬಿಟ್ಟು ಹೋಗಿ ಬಜ್ಜಿ ಬೋಂಡ ಎತ್ಕೊಬಂದಿದ್ರು. ಜನ ಶ್ರೀಮಂತರಕ್ಕಿಂತ ಬಡವ್ರಿಗೆ ಹಾಕ್ತಾರೆ ಅಂತಾರಲ್ಲ, ಇದು ತುಂಬಾ ನಿಜ. ಬಡವ್ರು ಆಗ್ತಾರೆ ಹೊರತು ಶ್ರೀಮಂತರಾಗಲ್ಲ. ಸ್ವಲ್ಪ ನಮಗಿನ ಒಂದು ಸ್ವಲ್ಪ ರಿಚ್ ಆಗಿದ್ದಾರೆ ಅಂದರೆ ಅವ್ರ ಲೆವೆಲೇ ಚೇಂಜು. ನಮಗಿನ ಏನೇ ಆಗಲಿ ಬಡವರಷ್ಟು ಪ್ರೀತಿ ವಿಶ್ವಾಸ ಯಾರೂ ಕೊಡೋಲ್ಲ. ಯಾಕಂದರೆ ಶ್ರೀಮಂತರೂ ಅಷ್ಟೇ, ಎಲ್ಲಾದರೂ ಅಷ್ಟೇ. ಅವ್ರಿಗೂ ಒಬ್ಬೊಬ್ಬರು ಕೆಲವ್ರು ಮಾತ್ರ ಇರ್ತಾರೆ, ಕೆಲವರು ಶ್ರೀಮಂತರಾದರೂ ತೋರಿಸ್ಕೊಳಲ್ಲ, ಸ್ವಲ್ಪ ರೆಸ್ಪೆಕ್ಟು ಎಲ್ಲ ಕೊಡ್ತಾರೆ. ಇವಾಗ ಅಲ್ಲಿಂದ ಮುಗಿಸ್ಕೊಂಡು ನಾವಿಲ್ಲಿ ಗಣೇಶ ಹತ್ರ ಬಂದ್ವಿ. ಆಲ್ರೆಡಿ ಆಗಲೇ ಪೂಜೆ ಎಲ್ಲ ಆಗೋಗ್ಬಿಟ್ಟಿತ್ತು. ಇದು ಚಿಕ್ಕ ಗಣೇಶ ಎಲ್ಲ ಈ ಮನೆ ಹತ್ರ ಎಲ್ಲ ಕೂರಿಸಿರ್ತಾರಲ್ಲ ಮಕ್ಕಳು, ಮನೆಯಲ್ಲಿ ಎಲ್ಲ ಕೂರಿಸಿರೋರೆಲ್ಲ ತಂದು ಇಟ್ಟಿದ್ದಾರೆ ಅಷ್ಟೇ. ಇಲ್ಲಿ 2 ಇದ್ದಿದ್ದು. ಇವಾಗ ರಂಗೋಲಿ ಸ್ಟಾರ್ಟ್ ಆಗಿದೆ, ರಂಗೋಲಿ ಕಾರ್ಯಕ್ರಮ. ಇದಾಕಷ್ಟರಲ್ಲಿ ಕರೆಂಟೇ ಹೋಯ್ತು, ಮುಂದೆ ತೋರಿಸ್ತೀನಿ. ಇವಾಗ ಕರೆಂಟ್ ಇರುವಾಗ ಒಬ್ಬೊಬ್ಬರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ಪುಟ್ಟು ಹುಡುಗಿನ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಆ ವಯಸ್ಸಲ್ಲಿ ಆ ಹುಡುಗಿ ಚೆನ್ನಾಗಿ ಆಗ್ತಾಳೋ ಇಲ್ಲೋ ಅದು ಬೇರೆ ವಿಷಯ. ಈ ವಿಡಿಯೋ ಮಾಡೋವಾಗ ಆಗಲೇ ಕರೆಂಟ್ ಹೋಗಿದೆ ನೋಡಿ, ಮತ್ತೆ ಬಂತು ಕರೆಂಟ್ ಹೋಗಿ. ಆವಾಗ ಈ ಗಣೇಶ ತರ್ತಾಯಿದ್ರು ಮಕ್ಕಳು. ಅಂದರೆ ಅವ್ರ ಏರಿಯಾದಲ್ಲಿ ಚಿಕ್ಕ ಮಕ್ಕಳೆಲ್ಲ ಕೂತ್ಕೊಂಡಿರ್ತಾರಲ್ಲ ಅದು. ನೋಡಿ ರಂಗೋಲಿ ಎಲ್ಲ ಫಿನಿಶ್ ಆಯಿತು. ಆವಾಗ ಎಲ್ಲ ಕರೆಂಟ್ ಹೋಗಿದೆ, ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಟಾರ್ಚ್ ಹಾಕೊಂಡಿದ್ದಾರೆ, ಅದಕ್ಕೆ ನಿಮಗೆ ಹಂಗೆ ಅನ್ನಿಸ್ತಾ ಇದೆ. ನೋಡಿ ಆ ಕಡೆ ಈ ಕಡೆ ಎಲ್ಲ ಕತ್ಲಿದೆ, ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. ಪಾಪ ಕತ್ಲಲ್ಲೇ ಫಿನಿಶ್ ಮಾಡಿದರು. ಕರೆಂಟ್ ಬಂತು, ನಾವು ಮನೆಗೆ ಬಂದಮೇಲೆ ಕರೆಂಟ್ ಬಂದಿದೆ. ಇಲ್ಲಾಂದರೆ ಇನ್ನೂ ನೀಟಾಗಿ ತೋರಿಸ್ಬೋದಾಗಿತ್ತು. ನನಗೆ ಈ ಗಣೇಶ ಚಿತ್ರ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಕೂಡ. ಇದಕ್ಕೆ ನಾನು ಫಸ್ಟ್ ಪ್ರೈಸ್ ಬರಬಹುದು. ನಾವು ನೋಡೋಕ್ಕೂ ಹೋಗಿಲ್ಲ, ಕರೆಂಟ್ ಹೋಯ್ತು. ಇನ್ನೇನು ಒಂದು ಹೋಮ್ವರ್ಕು ಒರೆಸ್ಬೇಕಂತಂದೇಳಿ 8 ಗಂಟೆಗೆಲ್ಲ ವಾಪಸ್ ಹೋದ್ವಿ.
ಇಲ್ಲೇ ಸ್ವಲ್ಪ ಪ್ರಸಾದ ಕೊಟ್ಟರು, ಪ್ರಸಾದ ತಿಂದ್ಕೊಂಡು ಹೋದ್ವಿ. ಇದು ಸಿಂಪಲಾಗಿ ಚೆನ್ನಾಗಿದೆ. ನನಗೆ ಇಷ್ಟೊಂದು ರಂಗೋಲಿ ಹಾಕೋಕ್ಕೆ ಬರಲ್ಲ, ಎಲ್ಲ ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ಚೆನ್ನಾಗಿ ಹಾಕಿದ್ರು, ಒಬ್ಬೊಬ್ಬರು ಸಿಂಪಲಾಗಿ, ಒಬ್ಬೊಬ್ಬರು ಗ್ರ್ಯಾಂಡಾಗಿ. ಇದು ನೋಡಿ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿ ಹಾಕಿದ್ರು. ಅಂದರೆ ಅವ್ರಿಗೆ ಅದೇ ಥರ ಬರುತ್ತೋ ಅದೇ ಥರ ಹಾಕ್ತಾಯಿದ್ರು. ಚೆನ್ನಾಗಿತ್ತು. ಜೈ ಶ್ರೀರಾಮ್ ಇದಕ್ಕೆ ಚೆನ್ನಾಗಿತ್ತು. ಡಿಸೈನ್ ಎಲ್ಲ ನೋಡಿದ್ವಿ. ನಾವು ಇಷ್ಟೊಂದು ಒಂದಿನ ಅಂದರೆ ನನಗೆ ಇಷ್ಟು ಕ್ಲಿಯರಾಗಿ ರಂಗೋಲಿ ಹಾಕೋಕ್ಕೆ ಬರೋಲ್ಲ. ಇದು ಡಿಸೈನ್ ಅದರಲ್ಲೇ ನೋಡಿ, ಇದು ಮಾತ್ರ ದೊಡ್ಡದಾಗಿ ಚೆನ್ನಾಗಿತ್ತು. ಇನ್ನೂ ಲೈಟಾಗಿತ್ತು. ಕಲರೆಲ್ಲ ಇನ್ನೂ ಜಾಸ್ತಿ ಹಾಕಿ ಲೈಟೆಲ್ಲ ಚೆನ್ನಾಗಿದ್ದಿದ್ರೆ ಇನ್ನೂ ಅಂದರೆ ಕ್ವಾಲಿಟಿ ಚೆನ್ನಾಗಿ ಕಾಣೋದು. ಇದು ಅಷ್ಟೇ ಚುಕ್ಕಿಯಿಂದ ಚೆನ್ನಾಗಿದೆ. 20ರಿಂದ ಎಷ್ಟೋ ಹೇಳಿದರು, 20ರಿಂದ 8 ಏನೋ ಹೇಳಿದರು. ಚೆನ್ನಾಗಿದೆ. ಫುಲ್ಲು ದೊಡ್ಡದು. ಸೈಡಲ್ಲೂ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ. ಇದು ನೋಡಿ, ಇದು ಒಂದು ಸ್ವಲ್ಪ ಪರವಾಗಿದೆ. ಇದು ಅರ್ಧ ಚೆನ್ನಾಗಿದೆ. ಡೋರ್ ಹತ್ರ ಎಲ್ಲ ಹಾಕೋಕ್ಕೆ ಸಿಂಪಲಾಗಿ ಚೆನ್ನಾಗಿದೆ. ಇಷ್ಟ ಆಗಿತ್ತು. ನೋಡಿ, ಫುಲ್ಲು ಕತ್ತಲು. ಇವಾಗ ಪಟಾಕಿ ಹಚ್ತಾರಂತೆ. ಕತ್ತಲಲ್ಲಿ ಏನಂತ ಗೊತ್ತಾಗಲ್ಲ. ಅಂದರೆ ಅದು ಹತ್ತಲೂ ಇಲ್ಲ, ಅವರಿಟ್ಟರು ನೋಡಿ. ಫುಲ್ಲು ಕರೆಂಟ್ ಹೋಯ್ತು. ಯಾಕೆ ಹೋಯ್ತದ ಅನ್ನೋದು ಗೊತ್ತಿಲ್ಲ. ಫುಲ್ ಸುಟ್ಟೋಯ್ತು. ನೆಕ್ಸ್ಟ್ ಡೇ ಫುಲ್ ಬೆಳಗ್ಗೆ ಹೋಗಿದ್ದು ಕರೆಂಟು. ಸಾಯಂಕಾಲ 6 ಗಂಟೆಗೆ ಬಂದಿದೆ ಕರೆಂಟು. ಗೆಸ್ಸೇ ಮಾಡಿಲ್ಲ, ಯಾಕಂದರೆ ನಾವು ಮನೆಗೆ ಹೋಗೋಷ್ಟರಲ್ಲಿ 8:30 8:45 ಆಗಿತ್ತು ಆಗಲೇ. ಅಷ್ಟರಲ್ಲಿ ಮನೆಗೆ ಹೋಗಿ ಡೋರ್ ತೆಗಿಯೋಷ್ಟರಲ್ಲಿ ಕರೆಂಟ್ ಬಂತಲ್ಲ, ಅದಕ್ಕೆ ಕರೆಂಟ್ ಬರುತ್ತಿರು ಅಂತಂದು ಫಿಲ್ಟ್ರು ಹಾಕಿಲ್ಲ, ಏನೂ ಹಾಕಿರಲಿಲ್ಲ. ಫಿಲ್ಟ್ರು ಇರಲಿಲ್ಲ, ಏನಿರಲಿಲ್ಲ. ಈ ಬ್ಲಾಗ್ ನೀವು ನೋಡ್ಕೊಬನ್ನಿ. ಇದು ಗಣೇಶ ವಿಸರ್ಜನೆ ದಿನ, ನೆಕ್ಸ್ಟ್ ಡೇ ಇದು ನೋಡ್ಕೊಬನ್ನಿ. ನೋಡಿ, ಬಾವುಲಿ ಅಂತೀವಲ್ಲ ಅದು ನೋಡಿ, ಎಷ್ಟೊಂದು ಇಲ್ಲಿ ಜಾಸ್ತಿ ಇದ್ದಾವೆ. ಇವು ಗಣೇಶ ತರ್ತಾಯಿದ್ರು. ಹಿಂದೆ ಇದೆ ಇನ್ನೊಂದು ದೊಡ್ಡ ಗಣೇಶ ಹಿಂದೆ ಬರ್ತಾ ಇದೆ, ಅದು ತೋರಿಸ್ತೀನಿ. ಮುಂದೆ 2 ಚಿಕ್ಕ ಗಣೇಶ, ಫುಲ್ಲು ದೊಡ್ಡ ಗಣೇಶ ಹಿಂದೆ ಇದೆ. ಚೆನ್ನಾಗಿತ್ತು, ಚೆನ್ನಾಗಾಯಿತು ಕೂಡ. ನಮ್ಮೂರಲ್ಲಿ ಇದೇ ಥರ ಡ್ಯಾನ್ಸ್ ಮಾಡ್ತಾಯಿದ್ರು, ಇದೇ ಥರ ಊಟ ಎಲ್ಲ ಆಗ್ತಾಯಿದ್ರು. ಚೆನ್ನಾಗಿತ್ತು. ಚೆನ್ನಾಗಿ ಇಷ್ಟ ಆಯಿತು. ಹಂಗೆ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಇವಾಗ ಹೋಗ್ತಾ ಇದೆ ಗಣೇಶ. ನೋಡ್ತಾ ಇರ್ಬೋದು ನೀವು ನೋಡಿ, ಹೋಗ್ತಾ ಇದೆ. ಜೈ ಗಣೇಶ ಅಂತಂದು ಹೇಳ್ಬಿಟ್ಟು ಇಲ್ಲಿಗೆ ಹೆಣ್ಣು ಮಾಡುವ ಹತ್ತಿರದಿಂದ ತೋರಿಸ್ತೀನಿ. ಅದು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನೋಡಿ, ದೊಡ್ಡ ಗಣೇಶ ಎಲ್ಲರೂ ಫೋಟೋ ಇಟ್ಕೊಂಡ್ವಿ. ಫುಲ್ಲು ದೊಡ್ಡ ಗಣೇಶ. ಇದು ಒಂದು ಸ್ವಲ್ಪ ಮುಂದೆ ಹೋಗೋಷ್ಟರಲ್ಲಿ ನಾವು ಮನೆಗೆ ಹೋದ್ವಿ. ಫುಲ್ಲು ಮಳೆ ಬಂದುಬಿಡ್ತು. ಅದೇನು ಮಾಡಿದ್ರು ಗೊತ್ತಿಲ್ಲ, ಫುಲ್ಲು ಮಳೆ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತಂದು ಹೇಳ್ತಾ, ನಾಳೆ ಇದಕ್ಕಿಂತ ಒಳ್ಳೆ ಬ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಅಂತಂದು ಹೇಳ್ತಾ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಾಯ್. ಗಣೇಶ ನೋಡ್ಕೊಂಡು ಹೋಗಿ.